ಶಲೋ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಮಕ್ಕಳಿಗೆ ಸಮಾಧಾನವು ಸಂತೋಷವೂ ಕೃಪೆ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ದೇವರ ಸೇವಕರೇ, ನಮ್ಮ ಜೀವಿತದಲ್ಲಿ, ಸೊಸೈಟಿಯಲ್ಲಿ, ಸಮಾಜದಲ್ಲಿ ಈ ಕ್ರೈಸ್ತ ಸಮುದಾಯ ಅದರಲ್ಲೂ ಇಂಡಿಪೆಂಡೆಂಟ್ ಆಗಿ ಸೇವೆ ಮಾಡ್ತಿರುವ, ಕಷ್ಟಪಡ್ತಾ ಸೇವೆಗಳು ಮಾಡ್ತಿರುವಂಥ ಅನೇಕ ದೇವರ ಸೇವಕರುಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ತಿರುವಂಥ ಜನರ ವಿಷಯದಲ್ಲಿ ನಿಮ್ಮೊಟ್ಟಿಗೆ ನಾನು ಮಾತನಾಡಬೇಕೆಂಬುದಾಗಿ ಬಯಸ್ತೇನೆ. ತುಂಬ ಜನರು ಈ ಪರ್ಸಿಕ್ಯೂಷನ್ ವಿಷಯದಲ್ಲಿ ಒಂದು ಬಹುದೊಡ್ಡ ದಂಧೆ ಅಂತ ಹೇಳಬಹುದು. ಬಹುದೊಡ್ಡ ದಂಧೆ, ಪರ್ಸಿಕ್ಯೂಷನ್ ವಿಷಯದಲ್ಲಿ ದಂಧೆ ನಡೆಸ್ತಿರುವಂಥವರು ಮಾತ್ರವಲ್ಲದೆ ಅದರ ವಿಷಯದಲ್ಲಿ ಹಣದಾಶೆಯುಳ್ಳವರಾಗಿ ಸುಳ್ಳುಗಳನ್ನು ಸಮಾಜದಲ್ಲಿ ತೋರಿಸ್ತಾ ತಮ್ಮ ಹೊಟ್ಟೆಪಾಡಿಗಾಗಿ, ತಮ್ಮ ಆರ್ಗನೈಸೇಷನ್ಸ್ಗಳ ಪರವಾಗಿ ತಮ್ಮನ್ನು ಬೆಳೆಸ್ಕೊಳ್ತಾ ಇರುವಂಥ ಜನರ ಪರವಾಗಿ ನಾನು ಇವತ್ತು ನಿಮ್ಮ ಜೊತೆ ಮಾತನಾಡಲಿಕ್ಕಿದ್ದೇನೆ. ನೋಡಿ, ಪರ್ಸಿಕ್ಯೂಷನ್ ಅನ್ನುವಂಥದ್ದು ಅದು ಅನಾದಿ ಕಾಲದಿಂದ ಇರ್ತಕ್ಕಂಥದ್ದು. ನಾನು ಕೂಡ ಅನೇಕ ಪರ್ಸಿಕ್ಯೂಷನ್ಸ್ಗಳಲ್ಲಿ ಹೋಗಿದ್ದೇನೆ. ಆದರೆ ಇದುವರೆಗೂ ಯಾರ ಹತ್ರನೂ ನಾನು ಹಣ ಪಡ್ಕೊಂಡಿಲ್ಲ. ಆತ್ಮಸಾಕ್ಷಿಯಿಂದ ಇವತ್ತು ಹೇಳ್ತೇನೆ ನಾನು. ಆದರೆ ನಿಮ್ಮ ಜೀವಿತದಲ್ಲಿ ಪರ್ಸಿಕ್ಯೂಷನ್ ಬರುವಾಗ ದೇವರು ಅನುಮತಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ದೇವ್ರಿಗೆ ಸ್ತೋತ್ರ ಮಾಡಿ, ಅದನ್ನು ಪರ್ಸಿಕ್ಯೂಷನ್ ದೇವರು ಅನುಮತಿಸಿದ್ದಾರೆ ಅಂದರೆ ದೇವರಿಗೆ ಸ್ತೋತ್ರ ಮಾಡ್ತಾ ಮುಂದೆ ಹೋಗಿ. ಆದರೆ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋದು ಕೂಡ ಬಹಳ ಪ್ರಾಮುಖ್ಯ. ಇವತ್ತಿನ ಸುವಾರ್ತೆಗಳು ಸಾರುವಾಗ ಹಿಂಸೆಗಳು ಕಡಿಮೆ, ಕ್ರಿಸ್ತನ ಬಗ್ಗೆ ಸಾರುವಾಗ ಹಿಂಸೆಗಳು ಕಡಿಮೆ, ಡಾಕ್ಯುಮೆಂಟೇಶನ್ ಇಲ್ಲ, ಮತ್ತೆ ಸೌಂಡ್ ಜಾಸ್ತಿ ಮಾಡ್ತಾರೆ. ಈ ರೀತಿಯಾದಂಥ ಕೆಲವಾರು ಸಂಗತಿಗಳಲ್ಲಿ ಇವತ್ತು ಹಿಂಸೆಗಳು ನಡೀತಾ ಇದೆ. ಆದರೆ ನಾವು ಡಾಕ್ಯುಮೆಂಟೇಷನನ್ನು ಕರೆಕ್ಟಾಗಿ ಮಾಡ್ಕೊಳ್ತಿರುವಾಗ ಭಾಳ ಅದ್ಭುತವಾಗಿ ನಮ್ಮ ಜೀವಿತ ಇರುತ್ತೆ. ನಾನು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಆ್ಯಂಟಿ ಕರಪ್ಷನ್, ಸೋಷಿಯಲ್ ಜಸ್ಟಿಸ್ ಕಮಿಷನ್ ಮೂಲಕವಾಗಿ ನಾನು ಅನೇಕ ಲೀಗಲ್ ಸೆಮಿನಾರ್ಸ್ಗಳು ನಡೆಸ್ತಾ ಇದ್ದೇನೆ. ನನಗಿಂತ ಮೇಲ್ಪಟ್ಟವರು ಯಾರೂ ಇಲ್ಲ. ಯಾರ ಹತ್ರ ಆದರೂ ಹಣ ಪಡ್ಕೊಂಡು ಹಣ ವಸೂಲಿ ಮಾಡಿ ಹಣವನ್ನು ರೈಸ್ ಮಾಡಿ ಮಾಡ್ತಾ ಇಲ್ಲ. ದೇವರು ನನಗೆ ಕೊಟ್ಟಂಥ ಜ್ಞಾನದಲ್ಲಿ, ನನಗೆ ಕೊಟ್ಟಂಥ ಒಂದು ವಿವೇಕದಲ್ಲಿ ಪಾಸ್ಟರ್ಸ್ಗಳೇ ಅವರವರು ಸ್ವಇಚ್ಛೆಯಿಂದ ಮೀಟಿಂಗ್ಸ್ಗಳು ಮಾಡುವಾಗ, ಆಯಾ ಪಾಸ್ಟರ್ ಫೆಲೋಶಿಪ್ಗಳಲ್ಲಿ ಮೀಟಿಂಗ್ಸ್ ಮಾಡುವಾಗ ಅಲ್ಲಿ ಹೋಗಿ ಜನರಿಗೆ ಸತ್ಯ ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮನ್ನು ಗುಲಾಮಿಗಿರಿಗೆ ನಡೆಸಲಿಕ್ಕೆ ಇಷ್ಟ ಇಲ್ಲ. ನಾನೇನೋ ದೊಡ್ಡವನು, ನಾನೊಂದು ಆರ್ಗನೈಸೇಷನ್ ಇದೆ, ನನ್ನ ಕೈ ಕೆಳಗಡೆ ಬರಬೇಕು, ನನ್ನ ಅಂಡರ್ನಲ್ಲೇ ಇರಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ಇಲ್ಲ, ಆ ರೀತಿ ಮನುಷ್ಯ ನಾನಲ್ಲ. ಗುಲಾಮಿಗಿರಿತನ ಇದೇ ಇಡೀ ದೇಶಗಳಲ್ಲಿದ್ದಂಥ ಗುಲಾಮಗಿರಿತನ. ಇವತ್ತಿನ ದಿನ ಎಷ್ಟೋ ಆರ್ಗನೈಸೇಷನ್ಸ್ಗಳು ಕೂಡ ಸೇವಕರುಗಳನ್ನ ಗುಲಾಮಗಿರಿಯಲ್ಲಿ, ನಾನು ನಿನಗೆ ಇಷ್ಟು ಕೊಡ್ತೀನಿ, ನೀನು ಹಿಂಗೆ ಇರಬೇಕು, ನಾನು ಸಂಬಳ ಕೊಡ್ತೀನಿ, ಹೀಗೆ ಇರಬೇಕು, ನಾನು ನಿನಗೆ ಪರ್ಸಿಕ್ಯೂಷನ್ ಆದಾಗ ನಿನಗೆ ಬೇಲ್ ಕೊಡಿಸ್ತೀನಿ, ನೀನು ದಶಮಾಂಶ ಕೊಡಬೇಕು. ಹಣ ವಸೂಲಿ, ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಸೊ ಅದರಿಂದ ಹೊರಗಡೆ ಬರೋಣ, ಅದರಿಂದ ಹೊರಗಡೆ ಬಂದು ಸತ್ಯವಾಗಲೂ ಸೇವೆ ಮಾಡೋಣ. ಪರ್ಸಿಕ್ಯೂಷನ್ನ ಅನೇಕ ವಿಧಾನಗಳಲ್ಲಿ ಪರ್ಸಿಕ್ಯೂಷನ್ಸ್ ನಡೆಯುವಾಗ ನೀವು ಜ್ಞಾನವಂತರಾಗಬೇಕು. ಮತಾಂತರ ಕೇಸ್ ಆದರೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ಭಯಪಟ್ಟು ನೀವೆಲ್ಲೋ ಕೂತ್ಕೊಂಡು ಅಡಿಕೊಂಡು ಫೋನ್ ಸ್ವಿಚ್ ಆಫ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀನು ಮತಾಂತರ ಮಾಡ್ತಾ ಇದ್ರೆ ಅದಕ್ಕೆ ಪೂರಕವಾದಂಥ ಎವಿಡೆನ್ಸ್ ಇರಬೇಕು. ಈಗ BNSS 35(3) 135 ಅಂಡರ್ನಲ್ಲಿ, ಪ್ರಾವಿಷನ್ ಅಂಡರ್ನಲ್ಲಿ ನಿಮಗೆ ಅನುಕೂಲಕರವಾದ ರೀತಿಯಲ್ಲಿ ಈ BNSS ಇದೆ. ನೀನು ಅಪರಾಧನೇ ಮಾಡಲಿಲ್ಲ ಅಂದ್ರೆ ಯಾಕೆ ಬಚ್ಚಿಟ್ಕೊಳ್ತೀಯಾ? ನೀನು ಮತಾಂತರನೇ ಮಾಡಲಿಲ್ಲ ಅಂದ್ರೆ ಯಾಕೆ ಭಯಪಡ್ತೀಯಾ? ಆಗ್ಲಿ ಕೇಸ್ ಹಾಕೋದು, ಯಾರು ಬೇಕಾದರೂ ಕೇಸ್ ಕೊಡ್ಬೋದು ನಿನ್ನ ಮೇಲೆ. ಅದನ್ನು ಬಹಳ ಸೂಕ್ಷ್ಮವಾಗಿ ನೀನು ಹ್ಯಾಂಡಲ್ ಮಾಡಬೇಕು. ಹೋಗಿ IO ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ, ಲೆಟ್ರ್ ಮೂಲಕ ಕೊಡಿ. ಸುಮ್ಮನೆ ಬಾಯಿ ಮಾತಿನಲ್ಲಿ ಹೋಗ್ಬಿಟ್ಟು ನಾನು ಮತಾಂತರ ಮಾಡಲಿ ಅಂದ್ರೆ ಆಗಲ್ಲ. ನಿಮ್ಮ ಲೆಟ್ರೆಡ್ಗಳಿದ್ದರೆ ಲೆಟ್ರೆಡ್ನಲ್ಲಿ ನೀವು ಒಂದು ವೈಟ್ ಪೇಪರ್ನಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಮಾಡಬೇಕು. ನೋಡಿ ಸ್ವಾಮಿ, ಇನ್ವೆಸ್ಟಿಗೇಷನ್ ಆಫೀಸರ್, ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ ಆ ಕೇಸ್ನಲ್ಲಿ, ಅವರಿಗೆ ಒಂದು ಸ್ಟೇಟ್ಮೆಂಟ್ ಕೊಡಿ. ಅದು ಯಾವುದರಲ್ಲಿ ಲಿಖಿತವಾದ ರೀತಿಯಲ್ಲಿ ಕೊಡಬೇಕು, ರೈಟಿಂಗ್ನಲ್ಲಿ ಕೊಡಬೇಕು. ನಾನು ಅಪರಾಧ ಮಾಡಲಿಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇಂಥ ವ್ಯಕ್ತಿಯನ್ನ ನಾನು ಯಾವತ್ತೂ ಮತಾಂತರ ಮಾಡಲಿಲ್ಲ. ಯಾವ ವ್ಯಕ್ತಿ ಕೇಸ್ ಕೊಡ್ತಾನೋ ಆ ವ್ಯಕ್ತಿಯ ದಾಖಲೆಗಳನ್ನ ಪರಿಶೀಲಿಸಿ, ಆ ವ್ಯಕ್ತಿಯನ್ನ ಮೂಲಕವಾಗಿ ನಾನು ಎಂದಾದರೂ ಆ ವ್ಯಕ್ತಿ ಜೊತೆಗೆ ಸಂಪರ್ಕ ಮಾಡಿದ್ದೇನಾ, ಆ ವ್ಯಕ್ತಿಯ ನನ್ನ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ, ಆ ಲೊಕೇಶನ್ ಅಲ್ಲಿ ನಾವಿಬ್ರು ಒಂದೇ ಜಾಗದಲ್ಲಿ ಇದ್ದುವಾ, ಆ ವ್ಯಕ್ತಿಯನ್ನ ನಾನು ಎಲ್ಲಾದರೂ ಪ್ರೈವೇಟ್ ನಲ್ಲಿ ಕರ್ಕೊಂಡು ಹೋಗಿ ಆ ವ್ಯಕ್ತಿ ಜೊತೆ ಮಾತನಾಡಿ ಆ ವ್ಯಕ್ತಿಯನ್ನ ಮತಾಂತರ ಮಾಡಿದ್ದೇನೆ, ಇದೆಲ್ಲವನ್ನ ಪೂರ್ಣ ತನಿಖೆ ಮಾಡಿ ಆ ವ್ಯಕ್ತಿಯನ್ನ ತನಿಖೆ ಮಾಡಿ ಅಂತೇಳಿ, ಮತ್ತೆ ನಾನು ಪರೋಕ್ಷವಾಗಿ ಆಗಲಿ ಪ್ರತ್ಯಕ್ಷವಾಗಿ ಆಗಲಿ, ಫೋನ್ ಸಂಭಾಷಣೆ ಮೂಲಕವಾಗಿ ಆಗಲಿ,
ಅಥವಾ ಬೇರೆ ರೂಪದಲ್ಲಾಗಲಿ ನಾನು ಆ ವ್ಯಕ್ತಿನ ಸಂಪರ್ಕ ಮಾಡಿದ್ದೇನಾ, ಸಂಪರ್ಕ ಮಾಡಲಿಲ್ವಾ, ಆತನ ಒಂದೇ ಲೊಕೇಶನ್ ಟ್ರೇಸ್ ಆಗುತ್ತಾ, ಇವೆಲ್ಲವುಗಳನ್ನ ಪರಿಶೀಲಿಸಿ ಆಮೇಲೆ ನನ್ನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ನೀವು ಲೆಟರ್ ಮೂಲಕ ಕೊಡಿ. ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ತಪ್ಪಿದ್ರೆ ಕಾನೂನು ಕ್ರಮ ತಗೊಳ್ತಾರೆ, ತಪ್ಪಿಲ್ಲ ಅಂದ್ರೆ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನೀವು ಅಪರಾಧನೇ ಮಾಡಲಿಲ್ಲ ಅಂದ್ರೆ ಬೇಲ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀನು ತಪ್ಪು ಮಾಡಲಿಲ್ಲ ಅಂದಾಗ ಧೈರ್ಯವಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಹೋಗಿ ಮಾತನಾಡಬಹುದು. ಆ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಹೋಗಿ, ಸ್ವಾಮಿ ಈ ರೀತಿ ಮಾಡಲಿಲ್ಲ, ಈಗ ಕೊಟ್ಟಿರುವಂತ ಕಂಪ್ಲೇಂಟ್ ಸತ್ಯಕ್ಕೆ ದೂರವಾಗಿದೆ, ಇದನ್ನ ಪರಿಶೀಲಿಸಿ ಪಾರದರ್ಶಕವಾಗಿ ತನಿಖೆ ಮಾಡಿ ಅಂತ ಹೇಳಿ ಒಂದು ಲೆಟರ್ ಕೊಟ್ಟು ಜೆರಾಕ್ಸ್ ಮೇಲೆ ಸೀಲ್ ಹಾಕೊಂಡು ಬನ್ನಿ. ತುಂಬಾ ಜನರು ರಿಸೀವ್ಡ್ ಸೀಲ್ ಹಾಕೋದಿಲ್ಲ. ನೀನು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಸ್ಗಳಿಗಾಗಲಿ ಅಥವಾ ಇನ್ನೊಂದು ಸಿವಿಲ್ ಮ್ಯಾಟರ್ಸ್ಗಳಲ್ಲಾಗಲಿ, ತಹಶೀಲ್ದಾರ್ಗಳಿಗಾಗಲಿ, PDOಗಾಗಲಿ ನೀವೇನಾದ್ರೂ ಲೆಟರ್ ಕೊಡುವಾಗ ಅದನ್ನು ಜೆರಾಕ್ಸ್ ತೆಗೆದುಕೊಂಡು ಅದ್ರ ಮೇಲೆ ಸೀಲ್ ಹಾಕೊಳ್ಳಿ. ಯಾರಾದ್ರೂ, ನಾನು ಒಂದು ಸ್ಟೇಷನ್ಗೆ ಹೋಗಿದ್ದೆ, ಮಂಚನಹಳ್ಳಿ ಅನ್ನುವಂಥ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ರಿಸೀವ್ಡ್ ಕೊಟ್ಟಿರುವಂತ ಲೆಟರ್ಗೆ ರಿಸೀವ್ಡ್ ಕೊಡಿ ಅಂದ್ರೆ ಇದೇನು ತರಕಾರಿ ವ್ಯಾಪಾರ ಮಾಡುವಂಥದ್ದು, ಇದನ್ನ ತಹಶೀಲ್ದಾರ್ ಆಫೀಸ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವಂಥವರೇ ಕೂಗಾಡಿದ್ರು, ಹಾರಾಡಿದ್ರು. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿರ್ತಕ್ಕಂಥ ಕೆಲವು ಅವಿವೇಕಿಗಳು ಕೂಡ ಅದಕ್ಕೆ ಸ್ಪಂದನೆ ಕೊಟ್ಬಿಟ್ರು, ಹೌದು ಕೊಡಂಗಿಲ್ಲ ಅಂತ. ನೀವು ಯಾವುದೇ ಡಾಕ್ಯುಮೆಂಟ್ಸ್ ಯಾವುದೇ ಆಫೀಸಿಗೆ ಕೊಟ್ಟಾಗ ಅದ್ರ ಮೇಲೆ ರಿಸೀವ್ಡ್ ಡಾಕ್ಯುಮೆಂಟ್ಸ್ ಅನ್ನ, ರಿಸೀವ್ಡ್ ಸೀಲ್ ಸಿಗ್ನೇಚರ್ ಅನ್ನ ಹಾಕಿಸ್ಕೊಳ್ಬೇಕು. ಪೊಲೀಸ್ನವರು ಅಕಸ್ಮಾತ್ ಕೊಡೋದಿಲ್ಲ, ರಿಸೀವ್ಡ್ ಕೊಡೋದಿಲ್ಲ ಅಂತಂದ್ರೆ ಅವರ ಮೇಲಧಿಕಾರಿಗಳಿಗೆ ಸಂಪರ್ಕ ಮಾಡಬಹುದು. ಸಬ್ ಇನ್ಸ್ಪೆಕ್ಟರ್ ತೆಗೆದುಕೊಳ್ಳಲಿಲ್ಲ ಅಂತಂದ್ರೆ ಇನ್ಸ್ಪೆಕ್ಟರ್ ಇರ್ತಾರೆ, ಇನ್ಸ್ಪೆಕ್ಟರ್ ತೆಗೆದುಕೊಳ್ಳಿಲ್ಲ ಅಂದ್ರೆ DYSP ಇರ್ತಾರೆ, DYSP ತೆಗೆದುಕೊಳ್ಳಿಲ್ಲ ಅಂದ್ರೆ ASP ಇರ್ತಾರೆ ಅಥವಾ SP ಇರ್ತಾರೆ. SP ತೆಗೆದುಕೊಂಡಿಲ್ಲ ಅಂತಂದ್ರೆ ಕೆಲವು ರೇಂಜ್, ಕಮಿಷನರ್ ರೇಂಜ್ಗಳು ಇರ್ತವೆ, ಆ ರೇಂಜ್ಗಳಲ್ಲಿ IGPಗಳು ಕೂಡ ಇರ್ತಾರೆ, ಅವರನ್ನ ನೀವು ಭೇಟಿ ಮಾಡಬಹುದು. ಅದನ್ನೂ ನಿಮಗೆ ಆಗಲಿಲ್ಲ ಅಂತಂದ್ರೆ ಈಗ ಪ್ರತಿ ಜಿಲ್ಲೆ ಮತ್ತೆ ರಾಜ್ಯದಲ್ಲಿ, ಉದಾಹರಣೆಗೆ ರಾಜ್ಯದಲ್ಲಿ ಕರ್ನಾಟಕ ಪೊಲೀಸ್ ದೂರು ಪ್ರಾಧಿಕಾರ ಅಂತ ಇರುತ್ತೆ, ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರ ಅಂತ ಇರುತ್ತೆ. ಅದಕ್ಕೆ ನೀವು ಹೋಗಿ ಕಂಪ್ಲೇಂಟ್ ಮಾಡಬಹುದು. ಸೊ ಹಾಗಾಗಿ ಕೇಸ್ ಆಗಿದ ತಕ್ಷಣ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಇದು ಒಂದು. ಈಗ BNS ಏನು ರಿಫಾರ್ಮೇಷನ್ ಆಗಿದೆ ಕಾನೂನು, ಅದು BNSS ಕೂಡ ಬಹಳ ಚೆನ್ನಾಗಿದೆ. 7 ವರ್ಷದ ಒಳಗಿನ ಯಾವುದೇ ಅಪರಾಧದ ಶಿಕ್ಷಾರ್ಹವಾದಂಥ ಅಪರಾಧಗಳಿಗೆ ಪೊಲೀಸ್ ಸ್ಟೇಷನ್ನಲ್ಲೇ ಪ್ರಾವಿಷನ್ನ ಕೊಟ್ಟು ಅವರು ಕಳಿಸ್ಕೊಡ್ಬಹುದು. ಅದನ್ನ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಸತ್ಯ ಇದ್ರೆ ಚಾರ್ಜ್ ಶೀಟ್ ಮಾಡಿ ಕೋರ್ಟ್ಗೆ ಕಳಿಸ್ತಾರೆ, ಇಲ್ಲ ಅಂತಂದ್ರೆ ಅದನ್ನ ರಿಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದಿರಿ. ಪರ್ಸಿಕ್ಯೂಷನ್ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ. ಮತ್ತೆ ಡಾಕ್ಯುಮೆಂಟೇಶನ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು. ನಿಮ್ಮ ಚರ್ಚ್ ಡಾಕ್ಯುಮೆಂಟ್ಸ್ ಇರ್ಬೋದು. ನೀವು ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಮನೆಗಳಲ್ಲೂ ಪ್ರಾರ್ಥನೆ ಮಾಡ್ಬೋದು. ಸಿವಿಲ್ ರೈಟ್ಸ್ ಪ್ರಕಾರವಾಗಿ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ಬೋದು. ಫಂಡಮೆಂಟಲ್ ರೈಟ್ಸ್ ಪ್ರಕಾರವಾಗಿ, ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ನಿಮ್ಮ ಮನೆಯಲ್ಲಿ 20 ಜನ 30 ಜನ ಸೇರಿ ಪ್ರಾರ್ಥನೆ ಮಾಡುವಂಥದ್ದು, ನ್ಯೂಸೆನ್ಸ್ ಕ್ರಿಯೇಟ್ ಮಾಡದೆ ಪ್ರಾರ್ಥನೆ ಮಾಡುವಂಥದ್ದು ಅಪರಾಧ ಅಲ್ಲ. ಯಾರಾದರೂ ಆ ರೀತಿ ನಿಮಗೆ ಅಪರಾಧ ಅಂತಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬಹುದು. ಇಟ್ಸ್ ಎ ಲೀಗಲ್. ಮಾತ್ರವಲ್ಲದೆ ತುಂಬಾ ಜನರು ಬಹಳ ಈ ಪರ್ಸಿಕ್ಯೂಷನ್ ವಿಷಯದಲ್ಲಿ ತುಂಬಾ ಜನರ ದೇವರ ಸೇವಕರುಗಳಂತ ನಿಮ್ಮನ್ನ, ವಿಶ್ವಾಸಿಗಳಂತ ನಿಮ್ಮನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಕಾನೂನು ಹಂಗಿಲ್ಲ. ಕಾನೂನನ್ನ ಚೆನ್ನಾಗಿ ಓದ್ಕೊಳ್ಳಿ, ಸಂವಿಧಾನವನ್ನು ಚೆನ್ನಾಗಿ ಓದ್ಕೊಳ್ಳಿ, ಸಂವಿಧಾನವನ್ನು ಪೂರ್ಣ ಅರ್ಥ ಮಾಡ್ಕೊಳ್ಳಿ. ಅವಾಗ ನನ್ನ ಅವಶ್ಯಕತೆನೂ ಇಲ್ಲ, ನನ್ನನ್ನು ಹಿಂಬಾಲಿಸಿ ಅಂತ ಹೇಳಲ್ಲ. ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬೇಡಿ, ಆ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ. ನೀವು ಪ್ರಜ್ಞಾವಂತರಾಗಿ, ನೀವು ಎಜುಕೇಟ್ ಆಗಿ, ನೀವು ಚೆನ್ನಾಗಿ ಎಜುಕೇಟ್ ಆಗಬೇಕು. ಆಗ ಇನ್ನೊಬ್ಬ ನಿಮ್ಮನ್ನು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಮೋಸ ಮಾಡಿ ಯಾವನೊಬ್ಬ ಹಣ ಹೊಡಿತಾ ಇರ್ತಾನೆ, ಯಾವನೊಬ್ಬ ರಿಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ತಾ ಇರ್ತಾನೆ. ಅಂಥವ್ರನ್ನೆಲ್ಲ ಗುರುತಿಟ್ಟು ನೀವು ಪ್ರಜ್ಞಾವಂತರಾಗಬೇಕು. ನೀವು ಪ್ರತಿಯೊಬ್ಬೊಬ್ಬರು ನಿಮ್ಮ ಚರ್ಚೆಗಳಲ್ಲಿರುವಂಥ ಯವನಸ್ಥರುಗಳು ಪ್ರಜ್ಞಾವಂತರನ್ನಾಗಿ ಮಾಡಿ, ಎಜುಕೇಟ್ ಮಾಡಿ. ಸೊ ನಾನು ಒಂದು ಕೇಸನ್ನು ನಾವು ಹ್ಯಾಂಡಲ್ ಮಾಡಿದ್ವಿ. ಅದ್ರ ಬಗ್ಗೆ ನಾನು ಹೇಳಬೇಕು. ಊಹಾಪೋಹಗಳನ್ನ ಹಬ್ಬಿಸುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಈ ಮದ್ದೂರ್ ಹತ್ರ KM ದೊಡ್ಡಿ ಅಂತ ಒಂದು 5 ಜನ ಯವನಸ್ಥರುಗಳು ಅರೆಸ್ಟ್ ಆಗಿಬಿಡ್ತಾರೆ ಸುವಾರ್ತೆ ಸಾರುವಾಗ. ಆ KM ದೊಡ್ಡಿ ಪೊಲೀಸ್ ಸ್ಟೇಷನ್ನಲ್ಲಿ ತುಂಬಾ ಜನ ಹೋಗ್ತಾರೆ, ಅಲ್ಲಿಂದ ಆಚೆ ಬರ್ತಾರೆ. ಕೊನೆಗೆ ನಾನು ಹೋಗ್ತೇನೆ. ನಾನು ಹೋದಾಗ ಅಲ್ಲಿ ನನಗೆ ಮಾಹಿತಿ ಬಂದ ಪ್ರಕಾರ ಒಬ್ಬ ವ್ಯಕ್ತಿ ನನ್ನನ್ನು ಅಲ್ಲಿ ಹೋದಾಗ ಬಟ್ಟೆ ಎಲ್ಲ ಹರಿದಾಕಿ ಚೆನ್ನಾಗಿ ಹೊಡೆದಾಕ್ಬಿಟ್ರು ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾ ಇರೋದು ನನಗೆ ಗಮನಕ್ಕೆ ಬಂತು.
ಅಲ್ಲಿ ಹೊಡೆದಿದ್ದು KM ದೊಡ್ಡಿಯಲ್ಲಿ ಹೊಡೆದಿದ್ದು ನನ್ನ ಕಾರು ಓಡಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿಗೆ. ಆ ಕಾರು ಓಡಿಸ್ತಾ ಇದ್ದಂಥವನು ಹರೀಶ್ ಎಂಬುದಾಗಿ ನನ್ನ ಕಾರು ಓಡಿಸ್ತಾ ಇದ್ದ. ಆ ವ್ಯಕ್ತಿ ವಿಡಿಯೋ ಮಾಡ್ತಾ ಇದ್ದ ಅಂತ ಹೇಳಿ ಅವನು ಬಟ್ಟೆ ಹಾಕಿ ಹೊಡೆದಿದ್ರು. ಈ ನನ್ನನ್ನು ಹೊಡೆದ್ರು ಅಂತ ಯಾರು ಹೇಳ್ಕೊಂತಿರ್ತಾ ಇದ್ದಾರಲ್ಲ ಆ ವ್ಯಕ್ತಿನೆಲ್ಲ ಹೊಡೆದಿದ್ದು ನನ್ನ ಕಾರು ಓಡಿಸ್ತಾ ಇದ್ದಂಥ ಹರೀಶ್ ಎಂಬ ವ್ಯಕ್ತಿಯನ್ನ ಹೊಡೆದಿದ್ದು. ಅಲ್ಲಿ ನಾನು ಪೊಲೀಸ್ನವರು ಕೂಡ ಅಲ್ಲಿ CCTV ಕ್ಯಾಮ್ರಾದಲ್ಲಿದೆ, ನೀವು ತೆಗೆದುಕೊಳ್ಬಹುದು. ಇದಾದ ಮೇಲೆ ಮದ್ದೂರಿನಲ್ಲಿ ಆರ್ಗ್ಯುಮೆಂಟ್ಸ್ ಆಗುತ್ತೆ, ಅಲ್ಲಿ ಬೇಲ್ ರಿಜೆಕ್ಟ್ ಆಗುತ್ತೆ. ಆಗ ಬೇಲ್ ರಿಜೆಕ್ಟ್ ಆದಾಗ ನಾನು ಪೊಲೀಸ್ ಒಂದು ಜೈಲಿಗೆ ಎಂಟ್ರಿ ಕೊಡ್ತೇನೆ. ಜೈಲೊಳಗಡೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರನ್ನ ಮಾಹಿತಿ ತೆಗೆದುಕೊಂಡು BT ವಿಶ್ವನಾಥ್ ಅಡ್ವೊಕೇಟ್ ಸರ್ ಅವ್ರನ್ನ ಮೀಟ್ ಮಾಡ್ತೇವೆ. ಅವರಿಗೆ ನನ್ನ ಮೊಟ್ಟ ಮೊದಲ ಒಂದು ಹಣವನ್ನು ನನ್ನ ಅಕೌಂಟಿಂದ ಅವ್ರಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ, 5,000 ಟ್ರಾನ್ಸ್ಫರ್ ಮಾಡ್ತೇನೆ ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ. ಅದಾದಮೇಲೆ ಬೇಲ್ ಅಪ್ಲಿಕೇಶನ್ಸ್ ಹಾಕ್ಕೊಳ್ತಾರೆ. ಬೇಲ್ ಅಪ್ಲಿಕೇಶನ್ ಆಗ ಡೈಲಿ ನಾನು ಅಲ್ಲಿ ಹೋಗಿ ಬರ್ತಾ ಇದ್ದೆ. ನನಗೆ ಪಾಸ್ಟರ್ ಸ್ಟ್ಯಾನ್ಲಿ ಅನ್ನೋರ ಕಮ್ಯುನಿಕೇಷನ್ ಇತ್ತು. ನಾವು ಕಮ್ಯುನಿಕೇಷನ್ ಮಾಡ್ಕೊಳ್ತಾ ಹೇಗೆ ಯಾವ ರೀತಿ ನಾವು ಮಾಡಬೇಕು ಅನ್ನುವಂಥದ್ದನ್ನು ಮಾಡ್ತಾ ಅವರು ರಿಲೀಸ್ ಆದರೂ ಜೈಲೊಳಗಡೆ ನಾನೇ ಹೋಗಿ ಅವ್ರನ್ನ ರಿಲೀಸ್ ಮಾಡಿ ಕರ್ಕೊಂಡು ಬಂದೆ. ಸೊ ಈ ರೀತಿಯಾಗಿ ನಾವು ಕೂಡ ಇದನ್ನು ಪಬ್ಲಿಷ್ ಮಾಡ್ಕೊಳ್ಬೋದು. ಯಾಕೆ ಇಷ್ಟು ದಿನಗಳು ಹೇಳಿಲ್ಲ ಅಂತಂದರೆ ನಮಗೆ ಪಬ್ಲಿಷ್ ಹುಚ್ಚಿಲ್ಲ, ಹಣ ಮಾಡೋ ಹುಚ್ಚಿಲ್ಲ, ಹಣ ಮಾಡ್ಕೊಳ್ಳುವಂಥ ದಾಹ ಇಲ್ಲ. ಈ ಲೋಕದಲ್ಲಿ ಏನೋ ಸಂಪಾದನೆ ಮಾಡ್ಕೊಳ್ಬೇಕು, ಈ ಲೋಕದಲ್ಲಿ ಹೆಸರು, ಈ ಲೋಕದ ಆಸ್ತಿ, ಈ ಲೋಕದ ಐಶ್ವರ್ಯ ಎಲ್ಲ ಕ್ಷಣಿಕ, ಎಲ್ಲ ಮುಗ್ದೋಗುತ್ತೆ, ಈ ಲೋಕಕ್ಕೆ ಮುಗ್ದೋಗುತ್ತೆ. ನಾನು ಕೆಲಸ ಮಾಡ್ತಾ ಇರೋದು ನಿತ್ಯತ್ವದ ದೇವರು ನನಗೆ ಪ್ರತಿಫಲ ಕೊಡಬೇಕು, ಪರಲೋಕದ ದೇವರು ನನಗೆ ಪ್ರತಿಫಲ ಕೊಡಬೇಕಂತ ಪ್ರಯಾಸ ಪಡ್ತಾ ಇದ್ದೇನೆ. ಹಾಗಾಗಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ, ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಪಾರದರ್ಶಕವಾಗಿ ನಿಮಗೆ ಆನ್ಸರ್ ಮಾಡ್ತೀನಿ. ನಾನು ಯಾವುದೋ ಸಂಘಟನೆ ಕಟ್ಟಿಕೊಂಡು ಪೊಲಿಟಿಕಲ್ ಒಂದು ಬೆನಿಫಿಟ್ಗೋಸ್ಕರ ಬಂದಿರುವಂಥವನಲ್ಲ. ಎಲ್ಲ ಸೇವಕರುಗಳನ್ನ ಒಂದುಗೂಡಿಸಿ ಫೋಟೋ ತೆಗೆದುಕೊಂಡು ನಾವು ನಾಯಕರುಗಳು ಕೂಟ ಮಾಡಿದ್ದೀವಿ ಅಂತೇಳಿ ಎಲ್ಲೋ ಫೋಟೋಗಳನ್ನ ಬಿತ್ತರಿಸಿಕೊಂಡು ನನ್ನ ಸ್ವಲಾಭಕ್ಕೋಸ್ಕರ ಮಾಡಲಿಕ್ಕೆ ಅಥವಾ ಪೊಲಿಟಿಕಲ್ ಬೆನಿಫಿಟ್ಗೋಸ್ಕರವಾಗಿ ನಾನು ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋಂಥದ್ದು ದೇವರ ರಾಜ್ಯ ಕಟ್ಟಲ್ಪಡಬೇಕು, ದೇವರ ರಾಜ್ಯ ಪ್ರಬಲವಾಗಿ ಕಟ್ಟಲ್ಪಡಬೇಕು, ಪರಲೋಕ ಸಂಸ್ಥಾನ ಪ್ರಬಲವಾಗಿ ಕಟ್ಟಲ್ಪಟ್ಟು ದೇವರ ರಾಜ್ಯ ವಿಸ್ತಾರ ಆಗಬೇಕು, ಸಭೆಗಳು ಬೆಳಿಬೇಕು, ಎಲ್ಲ ದೇವರ ಸೇವಕರು ಭಯ ಇಲ್ಲದೆ ಸೇವೆ ಮಾಡಬೇಕು, ಕಾನೂನಾತ್ಮಕವಾಗಿ ಎಲ್ಲರೂ ತಿಳ್ಕೊಂಡು ಎಲ್ಲರೂ ವಿದ್ಯಾವಂತರಾಗಿ ದೇವರ ರಾಜ್ಯವನ್ನು ಪ್ರಬಲವಾಗಿ ಕಟ್ಟಬೇಕು. ದೇವರ ರಾಜ್ಯದ ಅಭಿವೃದ್ಧಿ ನಮ್ಮ ಧ್ಯೇಯ, ದೇವರ ರಾಜ್ಯದ ಅಭಿವೃದ್ಧಿ ನಮ್ಮ ದರ್ಶನ, ದೇವರ ರಾಜ್ಯದ ಅಭಿವೃದ್ಧಿ ನಮ್ಮ ಕನಸು. ಸೊ ಅದಕ್ಕೋಸ್ಕರವಾಗಿಯೇ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಇದನ್ನು ಆರಂಭಿಸಿದ್ದೇವೆ. ಅಫಿಷಿಯಲ್ ಆಗಿ ಆರಂಭಿಸಿದ್ದೇವೆ, ರಿಜಿಸ್ಟರ್ಡ್ ಆರ್ಗನೈಸೇಷನ್ ಇದು. ಇದನ್ನು ಮಾಡಿ ಅನೇಕ ಜನರಿಗೆ ನಾವು ಕಾನೂನಿನ ಮಾಹಿತಿ ಕೊಡ್ತಾ ಇದ್ದೇವೆ. ನಿಮಗೆ ಕಾನೂನಿನ ಮಾಹಿತಿ ಬೇಕಾ? ಪೂರ್ಣ ತಿಳಿಸ್ಕೊಡ್ತೇವೆ, ಪರಿಪೂರ್ಣ ತಿಳಿಸ್ಕೊಡ್ತೇವೆ. ತಿಳ್ಕೊಳ್ಬೇಕೆಂಬುದಾಗ ಆಸೆ ಇದೆಯಾ? ಹೆಚ್ಚು ಗಮನ ಕೊಡಬೇಕೆಂಬುದಾಗ ಆಸೆ ಇದೆಯಾ? ಹೆಚ್ಚು ಜೇಬು ಸೇವೆ ಮಾಡಬೇಕೆಂಬುದಾಗ ಆಸೆ ಸಂಪರ್ಕಿಸಿ. ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಪಾಸ್ಟರ್ಸ್ಗಳನ್ನ ಕರೀರಿ, ನಾವು ಪೂರ್ಣ ಮಾಹಿತಿಯನ್ನು ಕೊಡ್ತೇವೆ. ಪರಿಪೂರ್ಣ ಸಿವಿಲ್ ರೈಟ್ಸ್ ಏನು ಹೇಳುತ್ತೆ, ಫಂಡಮೆಂಟಲ್ ರೈಟ್ಸ್ ಏನು ಹೇಳುತ್ತೆ, ಪ್ರಿಯಾಂಬಲ್ ಏನು ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಪೊಲೀಸ್ ಕರ್ನಾಟಕ ಪೊಲೀಸ್ ಆಕ್ಟ್ ಏನು ಹೇಳುತ್ತೆ, ಇದೆಲ್ಲದರ ಪೂರ್ಣ ಮಾಹಿತಿ ನಾವು ನಿಮಗೆ ಕೊಡ್ತೀವಿ. ಮನೇಲಿ ಪ್ರಾರ್ಥನೆ ಮಾಡ್ಬೋದಾ? ಮನೇಲಿ ಪ್ರಾರ್ಥನೆ ಮಾಡೋದು ಲೀಗಲ್ಲ, ಇಲ್ಲೀಗಲ್ಲ? ಮನೇಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಏನು ಮಾಡಬೇಕು, ಚರ್ಚ್ನಲ್ಲಿ ಪ್ರಾರ್ಥನೆಗಳು ಮಾಡಬೇಕಾದ್ರೆ ಏನು ಮಾಡಬೇಕು, ಡಾಕ್ಯುಮೆಂಟೇಶನ್ ಏನೇನು ಮಾಡಬೇಕು, ಎಲ್ಲ ಪರಿಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ. ನಾವು ನಿಮಗೆ ಕೊಡ್ತೇವೆ. ನೀವು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇದ್ದೀರಾ? ಸುಳ್ಳನ್ನು ಹಿಂಬಾಲಿಸ್ತಿರೋ, ಸತ್ಯ ಹಿಂಬಾಲಿಸ್ತಿರೋ, ನಾಯಕತ್ವದಲ್ಲಿ ನಾಯಕರಾಗ್ತಿರೋ, ನಾಯಕತ್ವದಲ್ಲಿ ಗುಲಾಮರಾಗ್ತಿರೋ, ನಿಮಗೆ ಬಿಟ್ಟಿದ್ದು. ನಾಯಕನಾಗ್ತೀಯೋ, ಗುಲಾಮನಾಗ್ತೀಯೋ, ಗುಲಾಮತನದಲ್ಲೇ ಬದುಕ್ತೀಯೋ, ಇನ್ನೊಬ್ಬರ ಗುಲಾಮತನದಲ್ಲೇ ಜೀವಿಸ್ತೀಯೋ, ನಿನಗೆ ಬಿಟ್ಟಿದ್ದು. ಸತ್ಯ ಬೇಕಾ? ನೀನೊಬ್ಬ ನಾಯಕನಾಗಬೇಕಾ? ನಾಯಕನಾಗಿ ಎದ್ದೋಳ್ಬೇಕಾ? ನಾಯಕನಾಗಿ ನೆಹೆಮಿಯನಾಗಿ ಕಟ್ಟಬೇಕಾ? ಧೈರ್ಯದಿಂದ ದೇವರ ರಾಜ್ಯವನ್ನು ಕಟ್ಟಬೇಕಾ? ಸೇವೆ ಮಾಡಬೇಕಾ? ಮುಂದೆ ಬನ್ನಿ, ನಾವು ನಿಮ್ಮನ್ನ ನಾಯಕತ್ವಕ್ಕೆ ನಡೆಸ್ತೀವಿ, ನಿಮ್ಮನ್ನ ಬೆಳೆಯುವಂತೆ ಮಾಡ್ತೀವಿ. ನಾನು ಬೆಳೆಯುವಂಥದ್ದಲ್ಲ, ಅನೇಕರನ್ನ ಬೆಳೆಸಿದ್ದೇನೆ. ನನ್ನಿಂದ ಬೆಳೆದಂಥವ್ರು ನನಗೆ ಚೂರಿ ಹಾಕಿದ್ರು, ನನ್ನಿಂದ ಬೆಳೆಯೋದಕ್ಕೆ ಮನಸ್ಸು ಮಾಡಿದವರು, ನನ್ನ ಅನ್ನ ತಿಂದವರು, ನನ್ನ ಸಹಾಯವನ್ನು ಪಡ್ಕೊಂಡವರು ನನಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಆದರೆ ನನ್ನ ಸೃಷ್ಟಿಕರ್ತ ನನ್ನೊಂದಿಗಿದ್ದಾನೆ, ನನ್ನ ದೇವರು ನನ್ನೊಂದಿಗಿದ್ದಾನೆ. ಆ ಧೈರ್ಯ ನನಗಿದೆ. ಆತ್ಮಸಾಕ್ಷಿಯುಳ್ಳವನಾಗಿ ಬದುಕ್ತಾ ಇದ್ದೇನೆ. ಮನಸಾಕ್ಷಿ ಕರೆಕ್ಟ್ ಆಗಿದೆ, ಮನಸಾಕ್ಷಿಯನ್ನು ಸರಿಯಾಗಿ ಇಟ್ಕೊಂಡು ಬದುಕ್ತಾ ಇದ್ದೇನೆ. ಯಾರು ಬೆರಳು ತೋರಿಸುವ ರೀತಿಯಲ್ಲಿ ಇಲ್ಲ. ಆದುದರಿಂದ ಬನ್ನಿ,
ನಾಯಕತ್ವದಲ್ಲಿ ನಿಲ್ಲಿ. ಗುಳ್ಳೆ ನೆರಿಗಳ ಹಾಗೆ ಜನರ ನಾಶನಕ್ಕೆ ನಡೆಸುವಂಥವ್ರಿಗೆ ಒಂದು ಮಾತು ಹೇಳ್ತೇನೆ, ನೀನಿವತ್ತು ಜನರನ್ನ ದಾರಿ ತಪ್ಪಿಸಿದ್ರೆ, ಗುಳ್ಳೆ ನೆರಿ ವೇಷ ಹಾಕ್ಕೊಂಡಿದ್ರೆ ನಿನ್ನ ವೇಷ ಕಳಚಿ ಬೀಳ್ತದೆ, ನಿನ್ನ ವೇಷ ಕಳಚಿ ಬೀಳ್ತದೆ. ಯಾರೇ ಆಗಲಿ, ಯಾರು ಯಥಾರ್ಥವಾಗಿ ಕೆಲಸ ಮಾಡ್ತಾರೋ, ನೀತಿಯುಳ್ಳವರ ಕೆಲಸ ಮಾಡ್ತಿರೋ ಅವ್ರು ಗೆದ್ದೇ ಗೆಲ್ತಾರೆ. ಇವತ್ತು ನೀನು ಮೋಸ ಮಾಡ್ತಾ ಇರುವಂಥವನು, ಅನ್ಯಾಯ ಮಾಡ್ತಾ ಇರುವಂಥವನು, ಹೊಟ್ಟೆಪಾಡಿಗಾಗಿ, ಸ್ವಾರ್ಥಕ್ಕಾಗಿ, ಇನ್ನೊಬ್ಬರ ಹೆಸರು ಕೆಡಿಸೋದಕ್ಕೆ ಪ್ರಯತ್ನಿಸ್ತಿರುವಂಥ ನೀನು ಇವತ್ತು ಮಜಾ ಮಾಡ್ತಾ ಇರ್ಬೋದು, ಎಂಜಾಯ್ ಮಾಡ್ತಿರ್ಬೋದು, ಖುಷಿ ಪಡ್ತಿರ್ಬೋದು. ವೆಯ್ಟ್ ಅಂಡ್ ಸಿ, ವೆಯ್ಟ್ ಅಂಡ್ ಸಿ. ದೇವರು ದೀರ್ಘ ಶಾಂತನಾದ ದೇವರು. ನಿನ್ನ ಬದಲಾವಣೆಗಾಗಿ, ನಿನ್ನ ದೇವರ ಕಡೆ ತಿರ್ಕೊಳ್ಳೋದಕ್ಕೆ, ನೀನು ಒಳ್ಳೆಯವನಾಗೋದಕ್ಕೆ, ನಿನ್ನ ನ್ಯಾಯ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ನಿನಗೆ ಅವಕಾಶ ಕೊಡ್ತಾರೆ. ತಿದ್ದುಕೊಂಡಿಲ್ವಾ, ಅವರು ಆ ತೀರ್ಪನ್ನು ಕೊಡ್ತಾರೆ. ನೆಬೂಕದ್ನೆಚ್ಚರನಿಗೆ ಅವಕಾಶ ಕೊಟ್ಟರು, ತಿದ್ದಿಕೊಳ್ಳಲಿಲ್ಲ, ಹುಲ್ಲುಮೇಯ ಸ್ಥಿತಿಗೆ ಬಂದ. ಆ ಸ್ಥಿತಿ ನಿನಗೆ ಬೇಕಾ? ಇಲ್ಲ ನೀತಿ ನ್ಯಾಯ ಮಾರ್ಗದಲ್ಲಿ ನಡಿಬೇಕಾ? ಯಾವ್ದು ಬೇಕು ನೀನೇ ಆರಿಸ್ಕೋ. ಗಾಡ್ ಬ್ಲೆಸ್ ಯು.